ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ನೀವೇನಾದರೂ ಫ್ಲಿಪ್ಕಾರ್ಟ್ನಲ್ಲಿ ಯಾವುದೇ ಒಂದು ಸ್ಮಾರ್ಟ್ ಫೋನನ್ನು ತಗೊಬೇಕು ಅಂತ ಪ್ಲಾನ್ ಮಾಡಿದರೆ ನೀವು ಈ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೇಬೇಕಾಗತ್ತೆ. ಅಲ್ಲಿ ಫಸ್ಟ್ ಎಲ್ಲ ಹೇಗಿತ್ತು ಅಂತ ನೋಡೋದಾದ್ರೆ 10 days ರಿಪ್ಲೇಸ್ಮೆಂಟನ್ನು ಕೊಡ್ತಾ ಇದ್ರು ನೀವು ಯಾವುದೇ ಒಂದು ಸ್ಮಾರ್ಟ್ ಫೋನನ್ನು ತಗೊಂಡಾಗ, ಹೊಸ ಸ್ಮಾರ್ಟ್ ಫೋನನ್ನು. ಈಗ ಅದರಲ್ಲಿ ಏನು ಹಾಕಿದ್ದಾರೆ ಅಂದರೆ 7 days ಸರ್ವಿಸ್ ಸೆಂಟರ್ ರಿಟರ್ನ್ ಅಂತ ಹಾಕಿದ್ದಾರೆ. ಏನಿದು? ಈಗ ನಮಗೇನಾದರೂ ಒಂದು ಸ್ಮಾರ್ಟ್ ಫೋನ್ ಬರುತ್ತೆ, ಅದರಲ್ಲಿ ಏನಾದರೂ ತೊಂದರೆ ಆದರೆ ನಮಗೆ ಹೊಸ ಸ್ಮಾರ್ಟ್ ಫೋನ್ ರಿಪ್ಲೇಸ್ ಮಾಡಿಕೊಡ್ತಾರಾ ಅಂತ ಕೇಳಿದ್ರೆ ಡೈರೆಕ್ಟ್ ಆನ್ಸರ್ ಇಲ್ಲ ಅಂತಲೇ ಹೇಳ್ಬೋದು, ಇಂಡೈರೆಕ್ಟ್ ಆಗಿ ಹೌದು ಅಂತ ಹೇಳ್ಬೋದು. ಹೇಗೆ ಅಂತ ನೋಡೋದಾದ್ರೆ ಅಲ್ಲಿ ಈಗ ಒಂದು ಪ್ರಾಡಕ್ಟ್ ಇದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಪ್ರಾಡಕ್ಟ್ ಇದೆಯಾ, ಇಲ್ಲಿ 7 days ಸರ್ವಿಸ್ ಸೆಂಟರ್ ರಿಪ್ಲೇಸ್ಮೆಂಟ್ ಅಂತ ಒಂದು ಕೊಟ್ಟಿರ್ತಾರೆ. ಸೊ ನಾವು ಅಲ್ಲಿ ಕ್ಲಿಕ್ ಮಾಡ್ತೀವಾ, ಅಲ್ಲಿ ಕ್ಲಿಕ್ ಮಾಡಿದ್ದು ನಾವು ಬ್ರ್ಯಾಂಡ್ನ ಕಡೆಯಿಂದ ಅಂದರೆ ಫ್ಲಿಪ್ಕಾರ್ಟ್ನ ಕಡೆಯಿಂದ ಯಾವುದೇ ಒಂದು ರಿಪ್ಲೇಸ್ಮೆಂಟನ್ನು ಕೊಡೋಕ್ಕಾಗಲ್ಲ. ಸೆಲ್ಲರ್ ಯಾವಾಗ ರಿಪ್ಲೇಸ್ಮೆಂಟನ್ನು ಕೊಡ್ತಾನೆ ಅಂತ ನೋಡೋದಾದರೆ ಪಾರ್ಟ್ಸ್ ಏನಾದ್ರು ಮಿಸ್ಸಿಂಗ್ ಆಗಿದ್ದಾಗ, ಪ್ರಾಡಕ್ಟು ಡ್ಯಾಮೇಜ್ ಆಗಿದ್ದರೆ, ರಾಂಗ್ ಪ್ರಾಡಕ್ಟ್ ಬಂದರೆ, ಸೊ ಈ ರೀತಿ ಇದ್ದಾಗ ರಿಟರ್ನ್ ಮಾಡಬಹುದು. ಸೊ ಆದಷ್ಟು ನೀವು ಓಪನ್ ಬಾಕ್ಸ್ ಡೆಲಿವರಿಯನ್ನು ತಗೊಳ್ಳೋದ್ರಿಂದ ಬೆಟರ್ ಆಗಿರುತ್ತೆ. ಇಫ್ ನೀವು ಓಪನ್ ಬಾಕ್ಸ್ ಡೆಲಿವರಿ ತೊಗೊಂಡಿಲ್ಲ ಅಂದರೆ ನಿಮ್ಮ ಪ್ರಾಡಕ್ಟ್ ಎಷ್ಟು ಈಸಿಯಾಗಿ ರಿಪ್ಲೇಸ್ಮೆಂಟ್ ಆಗೋದೇ ಇಲ್ಲ, ಇಂಪಾಸಿಬಲ್. ಈ ಒಂದು ಪಾಲಿಸಿಯ ಪ್ರಕಾರ ನೀವು ಹೊಸ ಫೋನನ್ನು ತಗೊಂಡಿದ್ದೀರಾ, ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನೀವು ಡೈರೆಕ್ಟ್ ಆಗಿ ಫ್ಲಿಪ್ಕಾರ್ಟಿಗೆ ರಿಟರ್ನ್ ಅಥವಾ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಒಂದು ಫೋನನ್ನು ಸರ್ವಿಸ್ ಸೆಂಟ್ರಿಗೆ ತೊಗೊಂಡು ಕೊಡಬೇಕಾಗತ್ತೆ. ಅವರು ಪ್ರಾಬ್ಲಮ್ ಏನು ಅಂತ ನೋಡಿ ನಿಮ್ಮ ಫೋನನ್ನು 10 ದಿನದಲ್ಲಿ ಅಥವಾ 7 ದಿನದಲ್ಲಿ ರಿಪ್ಲೇಸ್ ಮಾಡ್ಕೊಳಕ್ಕಾಗತ್ತಾ ಅಂತ ಟ್ರೈ ಮಾಡ್ತಾರೆ. ಸೊ ಆ ರೀತಿ ರಿಪ್ಲೇಸ್ ಆಗಿಲ್ಲ ಅಂದರೆ ಸರಿ ಮಾಡಿಕೊಡ್ಬೇಕಾಗತ್ತೆ. ಆ ಒಂದು 1 year ವಾರಂಟಿ ಇರುತ್ತಲ್ವಾ, ಅದರ ಮೇರೆಗಾಗಿ. ಸೊ ನಿಮ್ಮ ಫೋನಿಗೆ ರಿಫಂಡ್ ಏನಾದರೂ ಸಿಗ್ಬೋದು ಅಂತ ನೋಡೋದಾದ್ರೆ ಅದರಲ್ಲೂ ಕೂಡ ಡೌಟ್ ಇದೆ. ಇಫ್ ನಿಮಗೆ ಬರುವಾಗ ಬಾಕ್ಸ್ನಲ್ಲಿ ಬೇರೆ ಪ್ರಾಡಕ್ಟ್ ಇದ್ದರೆ ಅಥವಾ ಫೋನ್ ಡ್ಯಾಮೇಜ್ ಆಗಿದ್ರೆ, ಸೊ ಪ್ರೂಫ್ ಅಲ್ಲೇ ನೀವು ತೆಗೆದು ತೋರಿಸಿದ್ರೆ ಬೇಕಾದ್ರೆ ನಿಮಗೆ ರಿಫಂಡ್ ಸಿಗಬಹುದು. ಇಲ್ಲ ಅಂದರೆ ನೀವು ಸರ್ವಿಸ್ ಸೆಂಟ್ರಿಗೆ ತೊಗೊಂಡು ಸರ್ವಿಸ್ ಅಥವಾ ರಿಪ್ಲೇಸ್ಮೆಂಟ್ ಮಾಡಿಕೊಳ್ಳೇಬೇಕಾಗತ್ತೆ. ಇದನ್ನು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಇದರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳಿದೆ. ಈಗ ನಮಗೆ ಆನ್ಲೈನಲ್ಲಿ ಫೋನನ್ನು ಪರ್ಚೇಸ್ ಮಾಡ್ಕೊಂಡಿರ್ತೀವಿ, ಏನಾದರೂ ಪ್ರಾಬ್ಲಮ್ ಅಂತ ನಾವು ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋದಾಗ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ನಾವೆಲ್ಲ ಸರ್ವಿಸ್ ಕೊಡೋಕ್ಕಾಗಲ್ಲ ಅಂತ ಕೆಲವರು ಹೇಳ್ತಾರೆ. ಸೊ ಈ ರೀತಿ ಯಾರಾದರೂ ಹೇಳಿದ್ರೆ ವಿತ್ ವಿಡಿಯೋ ನೀವು ಪ್ರೂಫನ್ನು ತೊಗೊಂಡೋಗಿ ರೆಕಾರ್ಡ್ ಮಾಡಿ ಪೊಲೀಸ್ ಸ್ಟೇಷನ್ ಅಥವಾ ಕನ್ಸ್ಯೂಮರ್ ಕೋರ್ಟ್ನಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ನಿಮಗೆ ಒಳ್ಳೆಯ ಒಂದು ನ್ಯಾಯ ಸಿಗತ್ತೆ. ನೀವು ಆಫ್ಲೈನಲ್ಲಿ ತೊಗೊಂಡ್ರು ಆನ್ಲೈನಲ್ಲಿ ತೊಗೊಂಡ್ರು ಎಲ್ಲ ಒಂದೇ ರೂಲ್ಸು. ಕಸ್ಟಮರ್ಗೆ ಅವರು ಸರ್ವಿಸನ್ನು ಕೊಡಲೇಬೇಕಾಗತ್ತೆ. ಸೊ ಆ ರೀತಿ ಈ ರೀತಿ ಎಲ್ಲ ಹೇಳಿ ಮೋಸ ಮಾಡೋಕ್ಕೆ ಆಗೋದಿಲ್ಲ. ಸೊ ಆ ರೀತಿ ಮಾಡೋರಿಗೆ ನೀವು ಎಷ್ಟು ಎಕ್ಸ್ಟ್ರೀಮ್ ಆಗಿ ಆ್ಯಕ್ಷನ್ ತೊಗೋಬೇಕು ಅಷ್ಟು ಮಾಡಿ. ಒಂದು ಎಲ್ಲ ವೀಡಿಯೋಸ್ ಪ್ರೂಫನ್ನು ತೊಗೊಳ್ಳಿ, ಫೋಟೋಸನ್ನು ತೊಗೊಳ್ಳಿ, ನೀವು ಕೊಟ್ಟಿರುವಂತಹ ಜಾಬ್ ಶೀಟನ್ನು ತೊಗೊಳ್ಳಿ, ಎಲ್ಲ ಫೋಟೋ ಹೊಡ್ಕೊಂಡು ಟ್ವಿಟ್ಟರ್ನಲ್ಲಿ ಹಾಕಿ ಎಲ್ಲ ನಿಮ್ಮ ಕಂಪ್ಲೇಂಟನ್ನು ಟ್ಯಾಗ್ ಮಾಡಿ, ಬ್ರ್ಯಾಂಡ್ಸಿಗೆ ಟ್ಯಾಗ್ ಮಾಡಿ, ನ್ಯೂಸ್ ಚಾನಲ್ಸಿಗೆ ಟ್ಯಾಗ್ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಹೆದರಿಕೆ ಬರುತ್ತೆ. ಮತ್ತು ಯಾರಾದರೂ ಆಗಲ್ಲ ಅಂತ ಹೇಳೋದಾದರೆ ನೀವು ಡೈರೆಕ್ಟಾಗಿ ಕನ್ಸ್ಯೂಮರ್ ಕೋರ್ಟಿಗೆ ಹೋಗೋದು ಬೆಟರ್ ಆಗಿರುತ್ತೆ. ನಿಮಗೆ ನ್ಯಾಯ ಸಿಗುತ್ತೆ. ಇಫ್ ನಿಮ್ಮ ಮೇಲೆ ತಪ್ಪಿಲ್ಲ ಅಂದರೆ ನೀವಾಗಿ ಫೋನನ್ನು ಹೊಡೆದಾಕೊಂಡು ತೊಗೊಂಡೋಗಿ ಕೊಟ್ಟರೆ ಸರಿ ಮಾಡಲ್ಲ. ಈ ಫೋನ್ ಹಾಕಿ ಅದಾಗಿ ಏನಾದರೂ ಹಾಳಾಯಿತು, ಏನಾದರೂ ಪಾರ್ಟ್ಸ್ ಮಿಸ್ಸಿಂಗು, ಸೊ ಈ ರೀತಿ ಎಲ್ಲ ಇದ್ದಾಗ ಯಾರು ಕ್ಯಾರೇ ಮಾಡಲಿಲ್ಲ ಅಂದರೆ ಡೈರೆಕ್ಟ್ ಕನ್ಸ್ಯೂಮರ್ ಕೋರ್ಟ್ ನಿಮಗೆ ಬೆಟರ್ ಆಗಿರುತ್ತೆ. ನಿಮಗೆ ಒಳ್ಳೆ ಒಂದು ಕಾಂಪನ್ಸೇಷನನ್ನು ತೊಗೊಬಹುದು. ನಿಮಗೆ ಎಷ್ಟು ಲಾಸ್ ಆಗಿದೆಯೋ ಅದಕ್ಕಿಂತ ಡಬಲ್ ಕಾಂಪನ್ಸೇಷನ್ ಕೂಡ ತೊಗೊಬಹುದು. ಸೊ ಎಲ್ಲರೂ ಅಂದ್ಕೊಂಡಿರ್ತಾರೆ ಕನ್ಸ್ಯೂಮರ್ ಕೋರ್ಟಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಕೋರ್ಟ್ನಲ್ಲಿ ವಾದಾಡಬೇಕು, ಸೊ ತುಂಬ ತಲೆ ಬಿಸಿ. ಆದರೆ ನ್ಯಾಯ ಅನ್ನೋದೊಂದಿದೆ ಅಲ್ವಾ. ಇಫ್ ನಿಮ್ಮ ಮೇಲೆ ತಪ್ಪಿಲ್ಲ, ಅವರೇನು ನಿಮಗೆ ಹೆಲ್ಪ್ ಮಾಡ್ತಿಲ್ಲ ಅಂದರೆ ಅವರು ನಿಮಗೆ ಕಾಂಪನ್ಸೇಷನನ್ನು ಕೊಡಲೇಬೇಕಾಗತ್ತೆ. ಸೊ ನೀವು ಬಿಡೋಕ್ಕೆ ಹೋಗಬೇಡಿ. ಸೊ ನಿಮಗೆ ಎಷ್ಟು ಲಾಸ್ ಆಗುತ್ತೋ ಆ ಒಂದು ಕೇಸನ್ನು ವಾದಾಡೋದ್ರಿಂದ, ಮತ್ತೆ ಆ ಒಂದು ಕೇಸಿಗೋಸ್ಕರ ಓಡಾಡೋದ್ರಿಂದ, ಮತ್ತೆ ಸರ್ವಿಸ್ ಸೆಂಟರ್ನವರು ನಿಮ್ಮ ಫೋನ್ ಸರಿ ಮಾಡಿಸ್ಕೊಟ್ಟಿಲ್ಲ ಅಂತ ಎಷ್ಟೆಲ್ಲ ಲಾಸ್ ಆಗುತ್ತೆ ವಿತ್ ಟೈಮ್, ನಿಮ್ಮ ಕೆಲಸ ಎಲ್ಲದಕ್ಕೂ ಕಾಂಪನ್ಸೇಷನ್ ಅನ್ನು ತಗೊಬಹುದು. ಸೊ ಯಾವನನ್ನು ಬಿಡಕ್ಕೆ ಹೋಗಬೇಡಿ, ನಿಮಗೆ ಮೋಸ ಮಾಡಬೇಕು ಅಂತ ಯಾರಾದರೂ ಹೊರಟ್ರೆ. ಇನ್ನು ಆನ್ಲೈನಲ್ಲಿ ನೀವೇನಾದರೂ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಬಾಕ್ಸ್ ಬಂದಿದ್ದು ಅನ್ಬಾಕ್ಸ್ ಮಾಡುವಾಗ ವಿಡಿಯೋಸನ್ನು ರೆಕಾರ್ಡ್ ಮಾಡ್ಕೊಂಡಿರ್ರಿ ಪ್ರೂಫಿಗೋಸ್ಕರ. ಮತ್ತು ನೀವೇನಾದರೂ ಪ್ರಾಡಕ್ಟ್ಸನ್ನು ತೊಗೊಳ್ತಿದ್ದೀರಾ ಅಂದರೆ ಹೊಸ ಸೆಲ್ಲರು ಅವನ್ನೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಇಫ್ ಆಲ್ರೆಡಿ ಒಳ್ಳೆ ಒಂದು ರಿವ್ಯೂಸ್ ಇರುವಂತಹ ಪ್ರಾಡಕ್ಟ್ಸ್ ಎಲ್ಲ ಇರುತ್ತಲ್ವಾ ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ, ಆ ರೀತಿಯಾದ ಪ್ರಾಡಕ್ಟ್ಸನ್ನು ತೊಗೊಳ್ಳೋದ್ರಿಂದ ಸ್ವಲ್ಪ ಸೇಫಾಗಿ ಇರಬಹುದು. ಸೊ ನಿಮಗೆ ಈ ಒಂದು ಮಾಹಿತಿ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೇನಾದರೂ ಡೌಟ್ಸ್ ಇದ್ರೂ ಕೇಳ್ಬೋದು, ಆದರೆ ಅದರ ಬಗ್ಗೆ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮರಿದೆ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮುಂದಿನ ವಿಡಿಯೋಸ್ಗಳನ್ನು ನೀವು ಮಿಸ್ ಮಾಡ್ಕೊಳ್ತೇನೆ ನೋಡ್ಕೊಬಹುದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.